ಮೈಸೂರು ನಗರದ ಒಂದು ವಿಶೇಷ ಮತ್ತು ವಿಶಿಷ್ಟವಾದದ್ದು ತುಂಬ ಪ್ರೀತಿಪೂರ್ವಕವಾದ ಕಾರ್ಯಕ್ರಮ. ಹಿಂದೆ ಈ ನಾಡಿಗೆ, ಈ ನಗರಕ್ಕೆ ಅಪರೂಪದ ಸಾಹಿತ್ಯ ಸೇವೆ ಮಾಡಿದಂಥ ಹಂಪ ನಾಗರಾಜಯ್ಯ ಅವರ ಒಂದು ಸ್ಮರಣೆಯಲ್ಲಿ ಒಂದು ಕೃಷಿಯನ್ನು ಹೊರತರುವಂಥ ಕೆಲಸ ಆಗಿದೆ. ಸುಮಾರು 36 ಈ ನಾಡಿನ ಶ್ರೇಷ್ಠ ಚಿಂತಕರು, ಸಾಹಿತಿಗಳು 36 ಜನ ಆ ಒಂದು ಸ್ಮರಣ ಸಂಚಿಕೆ ಲೇಖನಗಳನ್ನು ಬರೆದಿದ್ದಾರೆ. ವೈವಿಧ್ಯಮಯವಾದಂಥ ಲೇಖನಗಳು, ಮನೆಯಲ್ಲಿ ಇರಬಹುದಾದಂಥ ಸ್ಮರಣ ಸಂಚಿಕೆ ಅಪೂರ್ತ ಕೃತಿಯನ್ನು ಬಿಡುಗಡೆ ಮಾಡುವ ಪುಣ್ಯ ನನ್ನ ಪಾಲಿಗೆ ಬಿಡುಗಡೆ ಬಹುಶಃ ಪಂಪ ನಾಗರಾಜಯ್ಯ, ಪಂಡಿತ್ ನಾಗರಾಜಯ್ಯನವರು ವಿಶಿಷ್ಟವಾದ ವ್ಯಕ್ತಿ. ಅವರಿಗೆ ಅನೇಕ ಪದವಿಗಳು ಆರಿಸಿಕೊಂಡು ಬಂದರೂ ಯಾವುದೇ ಪದವಿಗೆ ನಾನು ಸ್ವೀಕಾರ ಮಾಡುವುದಿಲ್ಲ, ನಾನು ಅರ್ಹತೆ, ನನ್ನ ಸಾಧನೆ ಸಿದ್ಧಿಗಳು ಇನ್ನೂ ತುಂಬ ಇದ್ದಾವೆ ಅಂತೇಳಿ ಎಲ್ಲ ಪದವಿಗಳೆಲ್ಲ ತಿರಸ್ಕಾರ ಮಾಡ್ತಾರೆ. ಬಹಳ ಮುಖ್ಯವಾಗಿ ಶರಣಬೆಳಗೊಳದ ಗುರೂಜಿಯವರು, ಅಲ್ಲಿ ದಿಗಂಬರ ಜೈನ ಸಮಾಜದ ಶ್ರೇಷ್ಠ ಚಿಂತಕರು, ಅವರಿಗೆ ಒಂದೇ ವರ್ಷದಲ್ಲಿ 2006ರಲ್ಲಿ ಜನವರಿ 17ನೇ ತಾರೀಕಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಫೆಬ್ರವರಿ 20ಕ್ಕೆ ಇನ್ನೊಂದು ಪ್ರಶಸ್ತಿಯನ್ನು ಕೊಟ್ಟರು. ಅದು ನಿಮ್ಮಂಥ ಪತ್ರಕರ್ತರು ಏನು ಒಂದೇ ತಿಂಗಳಲ್ಲಿ 2 ತಿಂಗಳಲ್ಲಿ 2 ಪ್ರಶಸ್ತಿಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಡ್ತಿರಲಿಲ್ಲ ಅಂತ ಹೇಳಿದರೆ ಅವರು ಯಾವುದೇ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವವರಲ್ಲ. ಹಾಗಾಗಿ ನಾವಿವ ಕಾಲದಲ್ಲೇ ಅವರಿಗೊಂದು ಕೃತಜ್ಞತೆಯನ್ನು ಹೇಳಿ ನಮ್ಮ ಋಣವನ್ನು ತೀರಿಸುವ ಕೆಲಸವನ್ನು ಮಾಡಬೇಕು ಅಂತೇಳಿ ಗುರೂಜಿಯವರು ಚಾವುಂಡರಾಯ ಪ್ರಶಸ್ತಿ ಮತ್ತು ಅಲ್ಲಿ ಏನು ಶತಮಾನಕ್ಕೆ ಒಂದು ಸಮಾರಂಭ ನಡೆಯಿತು, ಆ ಪ್ರಶಸ್ತಿಯನ್ನು ಕೊಡಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 50ಕ್ಕೂ ಹೆಚ್ಚು ಸಂಶೋಧನಾತ್ಮಕ ಗ್ರಂಥಗಳನ್ನು ಈ ನಾಡಿಗೆ ಅರ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 100 ಪ್ರಬಂಧಗಳನ್ನು ಡಾಕ್ಟರೇಟ್ ಪ್ರಶಸ್ತಿ ಸ್ವೀಕಾರ ಮಾಡುವಂಥ ಪ್ರಬಂಧಗಳನ್ನು ಮಾಡಿದ್ದಾರೆ. ಸಾವಿರಾರು ಲೇಖನಗಳನ್ನು ಈ ನಾಡಿಗೆ ಕೊಡಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಪಂಪ ನಾಗರಾಜಯ್ಯನವರು. ಅವರ ಸ್ಮರಣೆ ನಾವೆಲ್ಲ ಮಾಡಬೇಕಾಗಿತ್ತು. ಅವರ ಜೀವಂತ ಕಾಲದಲ್ಲಿ ಅದು ಮಾಡಲಿಕ್ಕಾಗಲ್ಲ. ಅವರ ಸುಪುತ್ರ ಬಾಪ ಈ ಕಡೆ ಬನ್ನಿ.